ಕೇವಲ ಮೈಸೂರು ಪಾಲಿಕೆಯಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿನ ವಿಕಾಸಸೌಧದಲ್ಲೂ ಉಪಕರಣಗಳನ್ನು ಜಪ್ತಿ ಮಾಡಿದ್ದಾರೆ. 13 ಚೇರು, 4 ಕಂಪ್ಯೂಟರ್, 4 ಜೆರಾಕ್ಸ್ ಮೆಷಿನ್ ಇಷ್ಟನ್ನು ಜಪ್ತಿ ಮಾಡಿದ್ದಾರೆ. ಭೂಸ್ವಾಧೀನದ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ಸೀಸ್ ಮಾಡಿದ್ದಾರೆ. ಜಮೀನು ಸ್ವಾಧೀನಪಡಿಸಿಕೊಂಡಿತ್ತು ನೀರಾವರಿ ಇಲಾಖೆ. 8 ವರ್ಷಗಳಿಂದ ರೈತರು ಪರಿಹಾರ ಕೊಡಿ ಅಂತ ಹೇಳಿ ಕೇಳ್ತಾನೆ ಇದ್ರು. ಆದರೆ ಇದುವರೆಗೂ ಪರಿಹಾರದ ಮೊತ್ತವನ್ನು ಮಾತ್ರ ಇಲಾಖೆ ಕೊಟ್ಟಿಲ್ಲ. ಪರಿಹಾರಕ್ಕಾಗಿ ಪಟ್ಟು ಹಿಡಿದಿದ್ರು ರೈತರು, ಕೋರ್ಟ್ಗೆ ಹೋಗಿದ್ರು. ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ನೀರಾವರಿ ಇಲಾಖೆ ಕಚೇರಿಯ ಇಷ್ಟೂ ಸಾಮಗ್ರಿಗಳನ್ನು ಜಪ್ತಿ ಮಾಡಿದ್ದಾರೆ. ಇದು ನಾಚಿಕೆ ಕೇಳಲ್ವಾ ಅಂತ ಸರ್ಕಾರಗಳಿಗೆ, ಇಲಾಖೆಗಳಿಗೆ. ಭೂಸ್ವಾಧೀನ ಪಡಿಸ್ಕೊಳ್ಳೋದು, ಆಮೇಲೆ ಅವ್ರಿಗೆ ಆಮಿಷ ಒಡ್ಡೋದು, ನಿಮ್ಗೆ ಇಷ್ಟು ಕೊಡ್ತೀವಿ ನಾವು ಅಂತ. ರೈತರಿಗೆ ಆಮೇಲೆ ಪರಿಹಾರವೇ ಇಲ್ಲ. 8 ವರ್ಷದ ಹಿಂದೆ ಭೂಸ್ವಾಧೀನ ಪಡಿಸ್ಕೊಂಡಿದ್ರು, ಇದುವರೆಗೂ ನಯಾ ಪೈಸೆ ಕೊಟ್ಟಿಲ್ಲ. ಕೋರ್ಟ್ ಆದೇಶವನ್ನು ಕೊಡ್ತು, ಹೋಗಿ ಅಲ್ಲಿ ಏನು ಪೀಠೋಪಕರಣ ಇದೆ, ಏನು ಉಪಕರಣಗಳಿದ್ದಾವೆ ಎಲ್ಲವನ್ನ ಜಪ್ತಿ ಮಾಡ್ಕೊಳ್ಳಿ ಅಂತ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಜಪ್ತಿ ಮಾಡಿದ್ದಾರೆ. ಗಣಪತಿ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಗಣಪತಿ, ನಿಜಕ್ಕೂ ಇದು ಸರ್ಕಾರಕ್ಕೆ ಅಥವಾ ಇಲಾಖೆಗಳಿಗೆ ನಾಚಿಕೇಡಿನ ಸಂಗತಿ ಅಲ್ವಾ ಅಂತ? ಖಂಡಿತ ವಾಸುದೇವ್, ಎಲ್ಲ ಒಂದ್ ಕಡೆ ಸರ್ಕಾರ ರೈತರ ಹೆಸರ ಮೇಲೆ ರಾಜಕೀಯವನ್ನು ಸಾಕಷ್ಟು ಬಾರಿ ಮಾಡಿರುತ್ತೆ. ಈ ಹಿನ್ನೆಲೆಯಲ್ಲಿ ರೈತರ ಪರವಾಗಿ ಕೂಡ ನಾವು ನಿಲ್ಲುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಜೊತೆಗೆ ರೈತರ ಪರಿಹಾರ ಇರಬಹುದು, ಜೊತೆಗೆ ರೈತರಿಗೆ ಇರುವಂತಹ ಎಲ್ಲಾ ಅನಾನುಕೂಲ ಇರಬಹುದು, ಅನಾನುಕೂಲವನ್ನು ಹೋಗಲಾಡಿಸುವಂತ ಪ್ರಯತ್ನ ಕೂಡ ಸರ್ಕಾರ ಮಾಡಬೇಕಿತ್ತು. ಆದ್ರೆ ಈ ವಿಚಾರದಲ್ಲಿ ಎಲ್ಲೋ ನೋಡಿದ್ರೆ ರೈತರಿಗೆ ಕೂಡ ಎಲ್ಲ ಒಂದ್ ಕಡೆ ಮೋಸ ಮಾಡಿರುವಂತಹ ಸರ್ಕಾರ ಒಂದು ಹಣೆಪಟ್ಟೆ ಈ ವಿಚಾರದಲ್ಲಿ ಗೊತ್ತಾಗ್ತಿರುವಂತದ್ದು. ನೋಡಿ, ಸಾಕಷ್ಟು ಬಾರಿ ಅಂದ್ರೆ ಕಳೆದ 8 ವರ್ಷಗಳಿಂದಲೂ ಕೂಡ ಅನ್ನದಾತರು ಅಂದ್ರೆ ರೈತರು ಸರ್ಕಾರದ ಮೊರೆ ಹೋಗಿ ನಮಗಿರುವಂತಹ ಈ ಭೂ ಸ್ವಾಧೀನದ ಪರಿಹಾರವನ್ನ ನೀಡಿ ಅಂತ ಸರ್ಕಾರದ ಮೊರೆ ಹೋಗ್ತಾರೆ. ಜೊತೆಗೆ ಎಲ್ಲೊಂದ್ ಕಡೆ ಕೋರ್ಟ್ ಕೂಡ ಮೊರೆ ಹೋದ್ರು ಕೂಡ ಇಲ್ಲಿನ ಸರ್ಕಾರ ಇವರನ್ನ ನೆಗ್ಲೆಕ್ಟ್ ಮಾಡುತ್ತೆ. ಕಾರಣ ಏನು ಅಂತಂದ್ರೆ ಒಂದು ಅಲ್ಪ ಪ್ರಮಾಣದ ಪರಿಹಾರವನ್ನು ಕೊಟ್ಟು ಸುಮ್ಮನಾಗಿರುವಂತದ್ದು. ಈಗ ಈ ಇಲಾಖೆ ಸದ್ಯದಲ್ಲಿರುವಂತಹ ಬೋಸರಾಜ್ ಅವರು ಈ ಸಚಿವರಾಗಿರ್ತಾರೆ, ಜೊತೆಗೆ ರಾಘವನ್ ಈ ಇಲಾಖೆ ಕಾರ್ಯದರ್ಶಿಯಾಗಿರ್ತಾರೆ. ಏಕಾಏಕಿ ಕೋರ್ಟ್ ಮೂಲಕ ಒಂದಷ್ಟು ಸೂಚನೆಗಳು ಕೂಡ ಬರುತ್ತೆ. ಅಂದ್ರೆ ಸರ್ಕಾರ ಯಾಕೆ ಈ ವಿಚಾರದಲ್ಲಿ ಸುಮ್ಮನಾಗ್ತಾ ಇದೆ, ರೈತರಿಗೆ ಸಹಾಯ ಮಾಡ್ತಿಲ್ವಾ, ಜೊತೆಗೆ ರೈತರಿಗೆ ಪರಿಹಾರ ಕೊಡ್ತಾ ಇಲ್ವಾ, ಇದು ರೈತರಿಗೆ ಒಂದ್ ನ್ಯಾಯ, ಜೊತೆಗೆ ಸರ್ಕಾರಕ್ಕೆ ಒಂದ್ ನ್ಯಾಯನ, ಈ ಎಲ್ಲಾ ಲೆಕ್ಕಾಚಾರದಲ್ಲಿ ಒಳಗೊಂಡಂತಹ ಈ ಜಿಲ್ಲಾ ನ್ಯಾಯಾಲಯ ಒಂದು ಸೂಚನೆಯನ್ನ ಕೊಡುತ್ತೆ. ಹಾಗಾದ್ರೆ ರೈತರಿಗೆ ಪರಿಹಾರ ಕೊಡ್ತಿಲ್ವಾ, ಏಕಾಏಕಿ ಅವರ ಕಚೇರಿಯ ಮೇಲೆ ದಾಳಿ ಮಾಡಿ, ಜೊತೆಗೆ ಅಲ್ಲಿರುವಂತಹ ಪೀಠೋಪಕರಣ ಜಪ್ತಿ ಮಾಡಿ ಅದರಲ್ಲಿ ಬರುವಂತಹ ಹಣವನ್ನ ರೈತರಿಗೆ ಕೊಡಿ ಅಂತ ಒಂದು ಸೂಚನೆಯನ್ನ ಆ ಜಿಲ್ಲಾ ನ್ಯಾಯಾಲಯ ಕೊಡುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಏಕಾಏಕಿ ಅಂದ್ರೆ ವಿಧಾನಸೌಧದ 2ನೇ ಮಹಡಿಯಲ್ಲಿರುವಂತಹ ಈ ರಾಘವನ್ ಅಂದ್ರೆ ಕಾರ್ಯದರ್ಶಿ ಏನಿದ್ದಾರೆ ಅವರ ಕಚೇರಿಯ ಮೇಲೆ ಇವತ್ತು ಏಕಾಏಕಿ ದಾಳಿ ಆಗುತ್ತೆ. ದಾಳಿಯಲ್ಲಿ ಸುಮಾರು ಕಂಪ್ಯೂಟರ್ ಇರ್ಬೋದು, ಹಾಗೆ ಏನು ಜೆರಾಕ್ಸ್ ಮಿಷಿನ್ ಇರ್ಬೋದು, ಸಾಕಷ್ಟು ಪೀಠೋಪಕರಣಗಳನ್ನ ಇವತ್ತು ಜಪ್ತಿ ಮಾಡಿ ಅದನ್ನ ಹೊರಗಡೆ ಇಡುವಂತ ಕೆಲಸ ಕೂಡ ಇವತ್ತು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಸರ್ಕಾರಕ್ಕೆ ನಾಚಿಕೆಗೇಡು, ಜೊತೆಗೆ ಒಂದಷ್ಟು ಬಿಸಿ ಮುಟ್ಟಿಸುವಂತ ಕೆಲಸ ಕೋರ್ಟ್ ಮೂಲಕ ಆಗಿದೆ ಅಂತಾನೆ ಹೇಳ್ಬೋದು. ವಾಸುದೇವ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.